ಆತ್ಮೀಯ H16 ನ್ಯೂಸ್ ಅರ್ಧದ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ನಮ್ಮ ಪ್ರಕಾಶ್ ಹುಕ್ಕೇರಿ ಚಕ್ಕೋಡಿ ಸದಲಗ ಭಾಗದಲ್ಲೇ, ವಿಶೇಷ ಚಕ್ಕೋಡಿ ಭಾಗದಲ್ಲಿ ಭಾಳ ಪ್ರಸಿದ್ಧರು, ಜೊತೆಗೆ ಪ್ರಾಮಾಣಿಕವಾಗಿ ರಾಜಕೀಯ ಮಾಡಿದವರು, ಜನಸೇವೆಯನ್ನು ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ಬೆಳೆಸ್ಕೊಂಡಂಥವರು. ಅವ್ರದ್ದು ಒಂದು ನ್ಯೂಸ್ ಬರ್ತಾ ಇತ್ತು, ನೋಡ್ತಾ ಇದ್ದೀನಿ ರಿಪೋರ್ಟು. 17 ಕೋಟಿಯಲ್ಲಿ 37 ಗೋದಾಮುಗಳು ಅಂದರೆ ಗೋಡೌನ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಭಾಳ ಒಳ್ಳೆಯ ಕೆಲಸ. ನಿಶ್ಚಿತವಾಗಿ ಗೋಡೌನ್ಗಳು ಇವತ್ತು ಬೇಕಾಗಿದ್ದಾವೆ. ಈಗಲೇ ನಮ್ಮ ಹಿಂದಿನ ಎಪಿಸೋಡಲ್ಲಿ ಈ ವಿಷಯದಲ್ಲಿ ಮಾತಾಡಿದ್ನಿ, ಗೋಡೌನ್ಗಳು ಯಾಕೆ ಬೇಕು ಅಂತ. ಯಾಕಂದ್ರೆ ರೈತಗೆ ಬೆಳೆದ ಬೆಳೆಗಳನ್ನು ಇಟ್ಕೊಳ್ಳಿಕ್ಕೆ ಜಾಗ ಇಲ್ಲ. ವಿಶೇಷವಾಗಿ ನಮ್ಮ PKPSಗಳಲ್ಲಿ ಅಲ್ಲೆಲ್ಲ ಗೋಡೌನ್ಗಳು ಇದ್ದಾವೆ, ಇಲ್ಲಂತಲ್ಲ. ಅದು ಹೆಚ್ಚಿಗೆ ಗೋಡೌನ್ದಲ್ಲಿ ಗೊಬ್ಬರಗಳನ್ನಿಟ್ಟು ರೈತರು ಹಂಚುವಂಥ ಕೆಲಸಗಳು ಆಗ್ತಾ ಇರ್ತಾವೆ ಮ್ಯಾಕ್ಸಿಮಮ್. ಆದರೆ ಅದು ಏನಾಗಬೇಕಾಗಿದೆ ಇವತ್ತಂತಂದ್ರೆ, ಆ ಗೋಡೌನ್ಗಳಲ್ಲಿ, ಆ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಂದು ಗ್ರಾಮ ಪಂಚಾಯಿತಿ ಅಂತನ್ರಿ, ಅದು ಒಂದು PKPS ಅಂತನ್ರಿ, ಅಲ್ಲಿ ಇವತ್ತು ನೋಡ್ರಿ 36.75 ಲಕ್ಷ ವೆಚ್ಚದಲ್ಲೇ ಗೋಡೌನ್ ಕಟ್ಟಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಿಪೋರ್ಟ್ ಅದ. ಅದ್ರ ಪ್ರಕಾರ ಗೋಡೌನ್ ಕಟ್ಟಿದ್ದಾರೆ. ಆ ಗೋಡೌನ್ ಎದಕ್ಕೆ ಉಪಯೋಗ ಆಗ್ತಾವೆ ಅನ್ನೋದು ಯಾರು ಕೊಡ್ತದೆ. ವಸ್ತುಗಳು ಇಡೋ ಸಲುವಾಗಿ, ಗೊಬ್ಬರ ಇಡೋ ಸಲುವಾಗಿ ಆಗ್ಬೋದು, ಅಥವಾ ಬೆಳೆದ ಬೆಳೆ ಇಡೋ ಸಲುವಾಗಿ ಆಗ್ಬೋದು. ಈ ವ್ಯವಸ್ಥೆ, ಅದರಲ್ಲೂ ಬೆಳೆದ ಬೆಳೆಗಳನ್ನು ಇಡುವಂಥ ವ್ಯವಸ್ಥೆ ಆಗಬೇಕಾಗಿದೆ. ನಮ್ಮ ಪ್ರಕಾಶ್ ಹುಕ್ಕೇರಿಗಳಂತೂ ಒಳ್ಳೆಯ ತಿಳುವಳಿಕಿದ್ದಂಥವ್ರು, ಅನುಭವಗಳಂಥವ್ರು, ರೈತರ ಬದುಕು ಹೆಂಗಿರ್ತದೆ ಗೊತ್ತಿರುವಂಥವ್ರು. ಅವರು ಬಿದ್ದ ಸಮುದಾಯದ ಮೇಲೆ ಬಂದಂಥವ್ರು, ಬಿದ್ದ ಸಮುದಾಯದ ಬಡತನ, ಇನ್ನುಳಿದ ವಿಷಯಗಳ ಬಗ್ಗೆ ತಿಳ್ಕೊಂಡಂಥವ್ರು ಅನ್ನೋದು ಸಾಕಷ್ಟು ಅದಾವ್ರು. ಅವರು ಈ ದಿಶೆಯಲ್ಲಿ ಸಹಕಾರ ರಂಗದಿಂದ, ಸಹಕಾರ ಕ್ಷೇತ್ರ ಮೂಲಕ ಒಂದು ಕ್ರಾಂತಿನ ಮಾಡಬೇಕಾಗಿದೆ. ಇಂಥ ಅನೇಕರು ಕೊಡಬೇಕಾಗಿದೆ. ಒಬ್ಬರಿಂದ ಆಗುವಂಥದ್ದಲ್ಲ ಇದು. ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಯಾಕಂದ್ರೆ ರೈತರಿಗೆ ಮಾರ್ಕೆಟ್ ಸಿಗಬೇಕಾಗಿದೆ. ಇದು ಭಾಳ ಮಹತ್ವದ. ನೀರ ಮತ್ತು ಮಾರ್ಕೆಟ್ ಇವೆರಡು ಕೊಟ್ಟರೆ ಈ ದೇಶದ ಚಿತ್ರ ಬದಲಾಗಿ ಹೋಗ್ಬಿಡ್ತದೆ. ನಿಶ್ಚಿತವಾಗಿಯೂ ಬಡತನ ಹೋಗಾಗ್ತದ, ಉದ್ಯೋಗ ಸೃಷ್ಟಿ ಆಗ್ತಾವಲ್ಲೇ. ಒಂದರಿಂದ ಒಂದಲ್ಲಿ ದುಡ್ಡು ಹುಟ್ಲಿಕ್ಕೆ ಅಂದ್ರೆ ಅಗ್ರಿಕಲ್ಚರ್, ಒಕ್ಕಲ್ತನ ಲಾಭದ ಆತಂದ್ರೆ ಒಳ್ಳೆ ಕಲ್ತಂಥ ಮಕ್ಕಳಲ್ಲಿ ಒಕ್ಕಲ್ತನಕ್ಕೆ ಬರ್ತಾರೆ ರೀ. ಇವತ್ತು ಒಕ್ಕಲ್ತನ ನೋಡಿ ಓಡಿ ಹೋಗ್ತಾರೆ. ಯಾಕಂದ್ರೆ ಲಾಭ ಇಲ್ಲಪ್ಪ ಅದಂತೇಳಿ. 10 ಎಕರೆ 20 ಎಕರೆ ಇದ್ದಂಥ ಭೂಮಿಗಳು ಇದ್ದಂಥವ್ರು ಸಹಿತ ಇವತ್ತು ನಮಗೆ ಬೇಡಪ್ಪ, ಯಾಕಂದರೆ ಅದು ದುಡ್ಡು ಅಲ್ಲೇ ಹೊಂಡೋದಿಲ್ಲ ಅಂತ, ಹಾಗೆ ದುಡ್ಡು ಬರುವುದಿಲ್ಲ, ಆಳೆ ಪಗಾರ ಹೋಗಿಬಿಡ್ತದೆ, ನಮಗೇನು ಉಳಿಯೋದಿಲ್ಲ ಅನ್ನೋದು ಅನೇಕ ರೈತರ ಮಾತುಗಳು ನನ್ನ ಅನುಭವನೂ ಹೌದು. ನಾವು ರೈತಾಪಿ ಮಾಡಿ ಅದನ್ನು ಏನು ಗಳಿಸಿದ್ವಿ ನಮಗೆ ಗೊತ್ತಿದ್ದು 4 ಎಕರೆ ಭೂಮಿನೂ ಮಾರ್ಕೊಂಡು ಬಿಟ್ಟಿವಿ ಅನ್ನೋದನ್ನು ಇಲ್ಲಿ ಮರಲಿಕ್ಕೆ ಆಗೋದ್ರೆ ಹೇಳಿ ನೀವಿಂದ ಹೇಳಬೇಕಾಗ್ತದೆ. ಇದನ್ನು ಕಾರಣ ಅಂದ್ರೆ ರೈತ ಲಾಭದಲ್ಲಿಲ್ಲ. ಆ ಲಾಭ ಆಗೋದು ಕೇವಲ ಅವನ ಕೈ ಮಾರ್ಕೆಟ್ ಸಿಕ್ಕಾಗ ಮಾತ್ರ. ಮತ್ತೆ ಈ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಇದು ವಾಸ್ತವ ಸತ್ಯ. ಇದನ್ನು ಮಾಡಿಕೊಡ್ತಾ ಇಲ್ಲ ಇಲ್ಲಿ ವ್ಯಾಪಾರಿ ವರ್ಗ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ದಲಾಲಿ ಸಂಸ್ಕೃತಿ ಆಗಿರ್ಬೋದು, ಇವು ಯಾವ ಮಾಡಿಕೊಡ್ತಾ ಇಲ್ಲ. ಅವ್ರು ತಮ್ಮ ಕೈಯಲ್ಲಿ ಅದನ್ನು ತಗೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತ ವನವನ್ನ ಟರ್ನ ಬೆಳೆದು ಮಾಡೋದು, ಯಾರಿಗೂ ಹಾಕಿಬಿಡೋದು, 6 ತಿಂಗಳು ವರ್ಷ ಇಟ್ಕೊಳ್ಳೋದು, ಕಬ್ಬು 1 ವರ್ಷ ಇಟ್ಕೊಳ್ಳೋದು. ಈ ಫ್ಯಾಕ್ಟ್ರಿಗಳಿಗೆ ಮಾಡೋದು, ಶುಗರ್ ಫ್ಯಾಕ್ಟ್ರಿ ಉದ್ದಾರ ಆದರು, ಕೋಟ್ಯಾಧೀಶರಾದ್ರು ಸ್ಥಾಪನೆ ಮಾಡಿದವರು, ಅಬ್ಜಾಧೀಶರಾದ್ರು ಮತ್ತೆ ಲಾಸ್ ತೋರಿಸ್ತಾರೆ. ಯಾವ ಬೇಕಾದಾಗ ಕೇಳ್ರಿ. ಎಥನಾಲ್ ತಯಾರು ಮಾಡ್ತಾರೆ, ಸಕ್ಕರೆ ತಯಾರು ಮಾಡ್ತಾರೆ, ಮಳ್ಳಿ ತಯಾರು ಮಾಡ್ತಾರೆ, ಸರ ಏನು ಮಾಡ್ತಾರೆ, ಮತ್ತು ನಮ್ಮ ಲಾಸ್ ಆಗಿದೆ ಅಂತ ಹೇಳ್ತಾರೆ. ಇವತ್ತು ಸಕ್ಕರೆ ರೇಟ್ 75 ರೂಪಾಯಿ, 80 ರೂಪಾಯಿ ಕಿಲೋ. ಯಾರಿಗೆ ಲಾಭ? ಯಾರಿಗೆ? ರೈತರಿಂದ ಲಾಭ ಇಲ್ಲಿದು. 10 ಪೈಸೆ ಲಾಭ ಇಲ್ಲ ರೈತಗೆ. ಒಂದು ಟನ್ನಿಗೆ 3,300 ಮೇಲೆ 1 ಪೈಸಾ ಕೊಡೋದಿಲ್ಲ ಇವರು. ಇನ್ನೂ ಕಡಿಮೆ ಮಾಡ್ತಾರೆ, ಹೆಚ್ಚು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರಿಗೆ ಲಾಭ? 40-45 ರೂಪಾಯಿ ಕಿಲೋಕ್ಕಿದ್ದಂಥ ಸಕ್ಕರೆ ಇವತ್ತು 75-80 ಬಂದು ಹತ್ತಿದ. ಇದಕ್ಕೆ ಲಾಭ ಯಾರು? 40 ರೂಪಾಯಿ ರೈತ ಹೋಗ್ತದಿಲ್ಲ ರೀ, ಸಾಧ್ಯವೇ ಇಲ್ಲ. ನಾವ ಮತ್ತು ಯಾರಿಗಿದು ನಡಕಿನವ್ರಿಗೆ ಅಂತಿದೆಲ್ಲ. ಇಲ್ಲಿ ಕಪಟವಾಗಿ ಮಾರ್ಕೆಟ್ ಇಲ್ಲದಂಗೆ ಮಾಡೋದು, ಮತ್ತೇನು ಮಾಡೋದು, ಬೇರೆದಕ್ಕೆ ಮಾಡೋದು ಎಲ್ಲ ಮಾಡ್ತಿರ್ತದೆ. ಇದ್ರಲ್ಲಿ ಗೊತ್ತದು. ಆ ದಿಶೆಯಲ್ಲೇ ಗೋಡೌನ್ಗಳನ್ನು ತಯಾರು ಮಾಡಿದ್ದಾರೆ. ಆ ದಿಶೆಯಲ್ಲೇ ಎಷ್ಟು 17 ಕೋಟಿಯಲ್ಲಿ 37 ಗೋಡೌನ್ಗಳನ್ನು ತಯಾರು ಮಾಡಿದ್ದಾರೆ. ಹಿಂಗೆ ಪ್ರತಿಯೊಂದು PKPSಕ್ಕೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ದೊಡ್ಡ ಗೋಡೌನ್ ಮಾಡಿ ಸುತ್ತಮುತ್ತ ಬೆಳೆದಂಥ ಬೆಳೆಗಳು ತಂದಿಟ್ಟು ಮಾರ್ಕೆಟ್ ಅದನ್ನು ಮಾಡುವಂಥ ದಿಶೆಯಲ್ಲಿ ಮುಂದುವರಿಬೇಕಾಗಿದೆ ಸಹಕಾರ ಸಂಘಗಳು. ಅದು ಸಹಕಾರ ತತ್ವದಲ್ಲಿ ವಿಶ್ವಾಸ ಇಟ್ಟಂಥವ್ರು. ಇದನ್ನು ನಮ್ಮ ಲಕ್ಷ್ಮಣ ಸವದಿಯವರು ಮುಂದಾಳತ್ವ ವಹಿಸಿ ಮಾಡ್ಬೇಕಾಗ್ಯದ ರೀ. ಶುಗರ್ ಫ್ಯಾಕ್ಟ್ರಿ ಮಾಡಿದ್ದಾರೆ, ಲಾಭ ಮಾಡಿದ್ದಾರೆ, ಸಾಕಷ್ಟು ದುಡಿದ್ದಾರೆ, ಎಲ್ಲರೂ ಗೊತ್ತದ ಅವ್ರಿಗೆ. ಇದು ಗೊತ್ತದ ಇಲ್ಲ ಅಂತಲ್ಲ. ಎಲ್ಲಿವರೆಗೆ ರೈತಿಗೆ ಮಾರ್ಕೆಟ್ ಸಿಗೋದಿಲ್ಲ ಅಲ್ಲಿವರೆಗೆ ರೈತ ಉದ್ದಾರ ಇಲ್ಲ. ಶುಗರ್ ಫ್ಯಾಕ್ಟ್ರಿ ನಮಗೆ ಸ್ವಲ್ಪ ಅನುಕೂಲ ಆಗ್ಬೋದು. 5 ಎಕರೆ ಭೂಮಿ ಇದ್ದವ್ರಿಗೂ ಸ್ವಲ್ಪ ಅನುಕೂಲ ಆಗ್ಬೋದು. 1 ಎಕರೆ 2 ಎಕರೆ ಅಷ್ಟೇ ಮುಗಿದು ಹೋಗಿಬಿಡ್ತು.
3,300 ಏನು ಆಗ್ತದೆ ರೀ? ಖರ್ಚು ಆಗ್ತದೆ 4,500 ರೂಪಾಯಿ ಖರ್ಚು ಬರ್ತದೆ. ಈಗ 5,000 ರೂಪಾಯಿ ಕೇಳ್ತಾ ಇದ್ದಾರೆ ರೈತರು ಕೊಡೋರು. 3,300 ಕುರಿ ಅನ್ಬಿದ್ದು ಅದು ಗೊತ್ತದು. ಗುರ್ರಾಪುರದಲ್ಲಿ ಯಾವ ರೀತಿ ಆಯಿತು ಪಾಪ. ನಮ್ಮ ಶಶಿಕಾಂತ್ ಗುರೂಜಿ ಅವರು, ಅವ್ರ ಜೊತೆಗಾರರು, ಅಲ್ಲಿ ರೈತರು ಎಷ್ಟು ಕೂಡಿದರು. ಅಂದಾಗಿರೋ 3,300 ಕೊಡಬೇಕಾದ್ರೆ ಒಂದು 50 ಗೌರ್ಮೆಂಟ ಒಂದು 50 ಸೋಪ್ ಫ್ಯಾಕ್ಟ್ರಿ ಕೊಟ್ಟ. ಈಗ ಆ್ಯಕ್ಚುಲಿ ಇದು 3,200 ಒಂದು ಟನ್ನಿಗೆ. ಅದಕ್ಕಾಗಿ ಈ ಎಲ್ಲ ದಿಶೆಯಲ್ಲಿ ಗೋಡೌನ್ಗಳನ್ನು ಇವು ಬೆಳೆನಿಟ್ಟ ಮಾರ್ಕೆಟ್ ಮಾಡೋದಕ್ಕೆ ಮಾಡಿದರೆ ನಿಶ್ಚಿತವಾಗಿಯೂ ರೈತ ಉದ್ಧಾರ ಆಗ್ತಾನೆ. ಆ ದಿಶೆಯಲ್ಲಿ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು, ಅದೇ ಕಾಲಕ್ಕೆ ನಮ್ಮ ಲಕ್ಷ್ಮಣ್ ಸವದಿಯವರು, ನಮ್ಮ ರಮೇಶ್ ಕತ್ತಿಯವರು, ನಮ್ಮ ಸತೀಶ್ ಅವರು, ಇವರೆಲ್ಲರೂ ಕೂಡ್ಕೊಂಡು ಬಾಲಚಂದ್ರ ಜಾರಕಿಹೊಳಿ ಅವರು ಇಷ್ಟು ಕೂಡ್ಕೊಂಡು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಸಹಕಾರ ತತ್ವ ರೈತರ ಬಗ್ಗೆ ಇವರೆಲ್ಲರೂ ಕಾಳಜಿ ಇದ್ದವರು ಅಂತ ಈಗಾಗಲೇ DCC ಬ್ಯಾಂಕ್ ಇಲೆಕ್ಷನ್ದಲ್ಲಿ ಹೇಳ್ಕೊಂಡಿದ್ದಾರೆ ಮತ್ತು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಶುಗರ್ ಫ್ಯಾಕ್ಟ್ರಿ ಮಾಡೋದ್ರೆ ಮತ್ತು ಇಂಡಸ್ಟ್ರಿ ಮಾಡೋದ್ರಲ್ಲಿ ನೀವು ಆಸಕ್ತಿ ತೋರಿಸುವಂಥದ್ದು. ಮತ್ತು ಇವತ್ತು DCC ಬ್ಯಾಂಕನ್ನು ಕಮರ್ಷಿಯಲ್ ಬ್ಯಾಂಕನ್ನಾಗಿ ಮಾಡೋ ಪ್ರಯತ್ನ ನಡೆದು ಅನ್ನೋದು ಎಲ್ಲರೂ ಗೊತ್ತಿದ್ದ ವಿಷಯ ಇದೆ. ರೈತ ಕೊಡುವಂಗಿಲ್ಲ ಸಾಲ, 40,000 ಅಷ್ಟೇ ಕೊಡೋದು. ಯಾವುದು ಬಡ್ಡಿ ರೈತ ಉಳಿದೇನು ಟ್ರ್ಯಾಕ್ಟರ್ಗೆ ಅದು ಕೊಡ್ತಂತ ಹೇಳ್ತಾ ಇದ್ದಾರೆ. ಮನೆ ಕೇಳಿದ್ವಿ ನಾವು. ಯಾರು ನಮ್ಮ ಬೀರೇಶ್ವರ್ ಬ್ಯಾಂಕದ ಅಧ್ಯಕ್ಷರು, ಈಗ ಹಾಲಿ ನಮ್ಮ BDCC ಬ್ಯಾಂಕಿನ ಅಧ್ಯಕ್ಷರಾದಂಥ ಜೊಲ್ಲೆ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈಗ ಹೇಳ್ತಾ ಇದ್ದಾರೆ, ಇಲ್ಲ ರೈತರಿಗೆ ಕೊಡ್ತೀವಿ, ಅದು ಟ್ರ್ಯಾಕ್ಟರ್ಗೆ ಇನ್ನುಳಿದು ಕೊಡ್ತೀವಿ ಅಂತ. ಯಾಕಂದ್ರೆ ಟ್ರ್ಯಾಕ್ಟರ್ ಅದು ಹೇಳ್ಕೊಂತಾರೆ ಬರೋದು ಕೊಡ್ಲಿಕ್ಕೆ ತುಂಬಲಿಕ್ಕೆ ಅಂತಾರೆ ಅಂತೇಳಿ. ಅದರ ಸರಳೀಕರಣ ಮಾಡ್ಕೊಳ್ಳುವಂಥದ್ದು. ಅದರಲ್ಲ ಗೊಬ್ಬರಕ್ಕೆ ಬೀಜಕ್ಕೆ ಜೊತೆಗೆ ಮಾರ್ಕೆಟ್ ಮಾಡೋದಕ್ಕೆ ದಿಶೆಯಲ್ಲೇ ಇವರೆಲ್ಲರೂ ಜೊಲ್ಲೆ, ನಮ್ಮ ಲಕ್ಷ್ಮಣ ಸವದಿ, ನಮ್ಮ ಇವರು ಸತೀಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು, ಅದೇ ಕಾಲಕ್ಕೆ ಪ್ರಕಾಶ್ ಹುಕ್ಕೇರಿ ಇವತ್ತು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 37 ಗೋಡೌನ್ಗಳು ತಯಾರು ಮಾಡಿದ್ದಾರೆ. 37 ಪ್ರತಿಯೊಂದು PKPS ಎಷ್ಟು ಅದಾವಿಲ್ಲ. ಬೆಳಗಾವಿ ಜಿಲ್ಲೆದ ಅಟ್ಲೀಸ್ಟ್ ಮಾಡಿರಿ, ಎಲ್ಲರೂ ಕೂಡ ಎಲ್ಲ ಕಡೆ ಮಾಡಿರಿ. ಅಲ್ಲೆಲ್ಲ ಬೆಳೆ ಇಡುವಂಥ ವ್ಯವಸ್ಥೆ ಮಾಡಿರಿ. ಅಲ್ಲೇ ಇಟ್ಟು ಮೇಲೆ ರಕ್ಷಣೆ ಮಾಡ್ತಾನೆ ಬಂದು ಮಾರ್ಕೆಟ್ನಿಂದ ರೇಟ್ ಸಿಗುವಂಗೆ, ರೈತರಿಗೆ ಹೆಚ್ಚು ಲಾಭ ಹೋಗಂಗೆ ಒಂದು ವ್ಯವಸ್ಥೆ ತಯಾರು ಮಾಡಿರಿ. APMCಯಿಂದ ಗ್ರಾಮ ಪಂಚಾಯತಿಗೆ ನಮ್ಮ ಮಾರ್ಕೆಟನ್ನು ತೊಗೊಂಬನ್ರಿ ಅಂದಾಗ ಮಾತ್ರ ಸಾಧ್ಯ ಬದಲಾವಣೆ ಆಗ್ತದೆ. ಮತ್ತು ರೈತರು ಸಹಿತ ಎಚ್ಚರಗೊಳ್ಬೇಕು. ತಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ PKPSಗಳೆಲ್ಲ ನಮ್ಗೆ ಗೋಡೌನ್ ಮಾಡಿಕೊಟ್ಟು ನೋಡ್ತೀವಿ. ಯಾರು ಬೇಕಾದ್ರೂ ಬಂದು ಒಯ್ತಾರೆ. ಎಲ್ಲರಿಗೂ ಆಹಾರ ಬೇಕು. ಅನ್ನ ಯಾರಿಗೆ ಬೇಡಾಗ್ಯದ, ಆಹಾರ ಯಾರಿಗೆ ಬೇಡಾಗ್ಯದ, ಬದುಕು ಯಾರಿಗೆ ಬೇಡಾಗ್ಯದ, ಎಲ್ಲರೂ ನೆಸಸರಿ. ದಿನದ 3 ಹೊತ್ತು ಊಟ ಬೇಕು, 3 ಹೊತ್ತು ಆಹಾರ ಬೇಕು ಅಂದಾಗ ಇದು ನೆಸಸರಿ ಫುಡ್ ಈಸ್ ದ ನೆಸಸರಿ ಐಟಮ್, ಎಲ್ಲರಿಗೂ ಬೇಕಾದಂಥದ್ದು. ಅದಕ್ಕೆ ಯಾರಿಗೆ ವ್ಯಾಪಾರ ಬೇಕಾದ್ರೂ ಬರ್ತಾರೆ, ಬಂದು ಒಯ್ತಾರೆ. ಗ್ರಾಮ ಪಂಚಾಯತಿ ಬಂದು ಒಯ್ತಾರೆ. ಗ್ರಾಮ ಪಂಚಾಯತಿ ಗೋಡೌನ್ ಇರ್ತದೆ, ಅಲ್ಲಿ ತಗಡಿ ಗಿಗಡಿ ಹಾಕಿರಿ. ಒಂದು ಹುಡುಗರ ಕಲ್ತ ಮಕ್ಳು ಅದಾರ, ಅವ್ರನ್ನ ಕೂಡಿಸ್ರಿ, ಅವ್ರಿಗೊಂದು ಸಣ್ಣ ಪೇಮೆಂಟ್ ಮಾಡಿರಿ, ಅದ್ರ ಮಿನಿಮಮ್ ಬಾಡಿಗೆ ತೊಗೊಳ್ರಿ. ನಿಮ್ಮ ಹಾಕಿದ ದುಡ್ಡು ವಾಪಸ್ ಆಗ್ತದೆ. ಮುಂದೆ ರೈತಗೆ ಪ್ರೊಟೆಕ್ಷನ್ ಸಿಗ್ತದೆ. ತಾವು ಬೆಳೆದ್ರೆ ಒಂದು ರೇಟ್ ಸಿಗ್ತದೆ ಅಲ್ವಾ. ಕಡ್ಲಿ ಬೆಳೀರಿ, ಯಾವ್ದು ಬೆಳೆದ್ರೆ ಬೆಳೀರಿ, ಸುತ್ತಮುತ್ತ ಅಲ್ಲಿ ತಂದಿಡುವಂಥದ್ದು ರೇಟ್ ಬಂದಾಗ ಮಾರುವಂಥ ವ್ಯವಸ್ಥೆ ಮಾಡಿಕೊಟ್ರಂದ್ರೆ ಪ್ರಕಾಶ್ ಹುಕ್ಕಿ ಅವ್ರಿಗೆ ಇದನ್ನು ಬಿಡಿಸೇಳಬೇಕಾಗಿಲ್ಲ, ಲಕ್ಷ್ಮಣ ಸವದಿಯವ್ರಿಗೆ ಇದನ್ನು ಬಿಡಿಸೇಳಬೇಕಾಗಿಲ್ಲ, ಜೊಲ್ಲೆಯವ್ರಿಗೆ ಇದನ್ನು ಬಿಡಿಸೇಳಬೇಕಾಗಿಲ್ಲ. ಎಲ್ಲಿವರೆಗೆ ಈ ಒಂದು ಕೃಷಿ ವ್ಯಾಪಾರ ಪರಿವರ್ತನೆ ಆಗೋದಿಲ್ವೋ, ವ್ಯಾಪಾರದ ಲಾಭ ಡೈರೆಕ್ಟ್ ರೈತಗೆ ಬರೋದಿಲ್ವೋ, ಅಲ್ಲಿವರೆಗೆ ಈ ದೇಶದ ಪರಿಸ್ಥಿತಿ ಹಿಂಗೆ ರೀ. ನೌಕರಿ ಅಂತ ಇಲ್ಲವೇ ಇಲ್ಲ. ಲಾಭ ಆಗುತ್ತೆ, ಎಲ್ಲರೂ ಬರ್ತಾರೆ. ಈ ಲಾಭ ಇವತ್ತು ಹೆಣ್ಣು ಕೊಡೋದಿಲ್ಲ ಅನ್ಸುತ್ತಾರೆ ರೈತರಿಗೆ. ಯಾಕೆ ಕೊಡೋದಿಲ್ಲ? 10 ಎಕರೆ 20 ಎಕರೆ ಹೆಣ್ಣು ಕೊಡೋದು ಅಂತ ಯಾಕೆ ಕೊಡೋದಿಲ್ಲಪ್ಪ ಅಂದರೆ ಅಲ್ಲಿ ಬಂದು ದುಡಿದು ಮತ್ತು ಏನೂ ಉಳಿಯೋದಿಲ್ಲ. ಆ ಭೂಮಿ ಸಲ ಮತ್ತು ನಾಳೆ ಬಡದಾಡ್ತಾ ಹೋಗೋದು. ಒಬ್ಬರಿಗೆ 10 ಮಕ್ಕಳು, 5 ಮಕ್ಕಳು, 2 ಮಕ್ಕಳು, 3 ಮಕ್ಕಳು ಆಗಿ ನಾಳೆ ಇರುವ ಎಕರೆದಾಗ ಮತ್ತು ಪಾಲ ಮಾಡ್ಕೊಳ್ಳೋದು. ಬ್ಯಾಡಪ್ಪ ನಮಗಂತೇಳಿ ಭೂಮಿ ಮಾತ್ರ ಬೇಕು ಅವ್ರಿಗೆ. ಅದ್ರಲ್ಲಿ ದುಡಿದು ಬೇಕಾಗಿಲ್ಲ. ತಂದೆ ತಾಯಿಗೆ ತನ್ನ ಹೆಣ್ಣು ಮಕ್ಕಳು ಕೊಡೋದಿಲ್ಲ. ಅದಕ್ಕಾಗಿ ರೈತ ಅಂದ್ರೆ ಹೆಣ್ಣು ಕೊಡೋದು ಇಲ್ಲ ಅಂತಾರೆ. ಆ ನೌಕರಿ ಮಾಡ್ತೀವಿ, ಭೂಮಿ ಐತಿ ತೊಗೊಳಪ್ಪ ಅಂತಾರೆ. ಇದಕ್ಕೆ ಕಾರಣ ನಾವು ಸ್ವತಃ, ಯಾಕಂದ್ರೆ ನಾವು ಮಾರ್ಕೆಟ್ ಮಾಡಿಲ್ಲ. ರೈತನ ವಿಚಾರ ಮಾಡಬೇಕು, ರೈತರು ಮಾಡಬೇಕು. ಈ ನಾಯಕರು ವಿಚಾರ ಮಾಡಿದ್ರೆ ಭಾಳ ಒಳ್ಳೇದಲ್ಲ. ನೀವು ಏನು ಅನಿಸ್ತದೆ ನಿಮಗೆ? ನಾ ಹೇಳೋದು ತಪ್ಪು ಅನಿಸ್ತದೆ. ತಪ್ಪಿದ್ರೆ ಬಂದು ಡಿಬೇಟ್ ಮಾಡಿರಿ ನಮ್ಮ ಇದರಲ್ಲೇ ಚಾನಲ್ದಲ್ಲೇ. ಸೀತಾರಾಮ್ ನಿಮಗಾಗಿ ಓಪನ್ ಹೇಳ್ತಾರೆ, ಬಂದು ತಪ್ಪಿದ್ರೆ ಬಂದು ಚರ್ಚೆ ಮಾಡಿರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಧ ಸೀತಾರಾಮ ಸತ್ಯಕಾಗಿರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ
ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.